ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ನಡೆದ ಸಾಂಸ್ಕೃತಿಕ ಹಬ್ಬ. ಪ್ರತಿ ವರ್ಷದಂತೆ ನಡೆಯುವ ಸಾಂಸ್ಕೃತಿಕ ಹಬ್ಬವನ್ನು ಮಂಡ್ಯದ ವಿಶ್ವವಿದ್ಯಾಲಯದಲ್ಲಿ ಇಂದು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಉದ್ಘಾಟನೆಯನ್ನು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ರವರು ನೆರವೇರಿಸಿದರು. ಜಿಲ್ಲಾ ದಂಡಾಧಿಕಾರಿಗಳಾದ ಶ್ರೀಯುತ ಡಾಕ್ಟರ್ ಕುಮಾರ್ ಅವರಿಗೆ ಮತ್ತು ಸಹಕರಿಸಿದ ಎಲ್ಲ ಗಣ್ಯರಿಗೆ ಅವರನ್ನ ಅತಿ ಹತ್ತಿರದಿಂದ ನಾನು ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಗೇರ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅವರನ್ನ ಯಾರವಾಗಿ ನೇಮಕ ಮಾಡಿದ್ವಿ. ಚುನಾವಣಾ ಸಂದರ್ಭದಲ್ಲಿ ಬಹಳ ಯಶಸ್ವಿಯಾಗಿ ಬಹಳ ಸಮರ್ಥವಾಗಿ ಚುನಾವಣೆ ಕೆಲಸವನ್ನು ಮಾಡಿದರು. ಜೊತೆಗೆ ಒಳ್ಳೆಯ ಅಧಿಕಾರಿ ಕೂಡ ಅವರು. ಹಾಗಾಗಿ ಅವರು ಕರೆದಂಥ ಸಂದರ್ಭದಲ್ಲಿ ನಾವು 3 ಜನ ಒಪ್ಪಿ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ನಾವು ಕಾರ್ಯಕ್ರಮಕ್ಕೆ ಬಂದ್ವಿ. ಮಾನ್ಯ ಕುಲಪತಿಗಳು ಸಹ ಮಂಡ್ಯಗೆ ಸರ್ವಾಂಗೀಣ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ, ಗುಣಾತ್ಮಕ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಬೆಳವಣಿಗೆಗೆ, ಅವರ ವ್ಯಕ್ತಿತ್ವದ ವಿಕಸನಕ್ಕೆ ಒಳ್ಳೆಯ ಶಿಕ್ಷಣವನ್ನು ಕೊಡುವಲ್ಲಿ ಕೂಡ ಕಾರ್ಯನಿರತರಾಗಿದ್ದಾರೆ. ಅವರು ಕೂಡ ಅನುಭವಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ. ಹಾಗಾಗಿ ಅವರು ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ವಿಶೇಷತೆ ತಮಗೆಲ್ಲ ಗೊತ್ತಿರಬೇಕು, ನಾನೇನು ಹೊಸದಾಗಿ ಹೇಳುವಂಥದ್ದಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಕೂಡ ಪಠ್ಯದ ವಿಷಯದ ಹೊರತಾಗಿ ಬೇರೆ ಬೇರೆ ವಿನೂತನವಾದಂಥ ಹವ್ಯಾಸಗಳಾಗಿರ್ಬೋದು, ಅಭಿರುಚಿಗಳಾಗಿರ್ಬೋದು, ಪ್ರತಿಭೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇರುತ್ತೆ. ಯಾವುದೇ ವ್ಯಕ್ತಿನ ತೆಗೆದುಕೊಂಡ್ರೆ ಕೇವಲ ಪರೀಕ್ಷೆಯಲ್ಲಿ ಅಂಕವನ್ನು ಗಳಿಸೋದು ಅಷ್ಟೇ ಮುಖ್ಯ ಅಲ್ಲ. ಪರೀಕ್ಷೆಯಲ್ಲಿ ಅಂಕವನ್ನು ಯಾರು ಬೇಕಾದರೂ ಗಳಿಸ್ಬೋದು. ಇಡೀ ವರ್ಷ ನಾವು ಓದ್ತೇವೆ, ಅದಕ್ಕೊಂದು ಸಿಲೆಬಸ್ ಇರುತ್ತೆ,